ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿವಸ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬಿಫೋರ್ ಇದು 2 ಡೇಸ್ ಬ್ಯಾಕ್ ವಿಡಿಯೋ. ನಾವು ಕೇರಳದಲ್ಲಿ ಒಂದು ಕೊಂಟಿಯೂರಪ್ಪ ಟೆಂಪಲ್ ಅಂತ ಇತ್ತಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಆನ್ ದ ವೇ ಮೈಸೂರು ಮತ್ತು ಮಡಿಕೇರಿನ ಕವರ್ ಮಾಡಿಕೊಂಡು ಹೊರಟ್ವಿ. ಫಸ್ಟು ನಾವು ಹೋಗಿದ್ದು ಬಂದು ಪಯಣ ಕಾರ್ ಮ್ಯೂಸಿಯಂ ಅಂತೇಳಿ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು ಕಾರ್ ಮ್ಯೂಸಿಯಂ. ಅಂದರೆ ಹಳೆಯ ಕಾರ್ಗಳನ್ನೆಲ್ಲ ಇಟ್ಟಿದ್ರು ಡಿಸ್ಪ್ಲೇಗೆ. ಸೊ ನಾವು ಕಾರ್ ಮ್ಯೂಸಿಯಂನ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಅಂದರೆ KRS ಬ್ಯಾಕ್ ವಾಟರ್ ಇದೆಯಲ್ಲ, ಸೊ ಅಲ್ಲಿದೆ ಈ ಟೆಂಪಲ್. ನಾನು ನೋಡಿರಲಿಲ್ಲ, ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೇಳಿ. ಹಾಗೆ ತುಂಬ ಚೆನ್ನಾಗಿತ್ತು ಟೆಂಪಲ್ ಅಲ್ಲಿ. ಬಟ್ ಏನಂದರೆ ಒಳಗಡೆ ಫೋಟೋಸ್ ವೀಡಿಯೋಸ್ನ ತೊಗೊಳಂಗಿಲ್ಲ. ನಾವು ಔಟ್ಸೈಡಿಂದನೇ ಏನೇ ಫೋಟೋಸ್ ವೀಡಿಯೋಸ್ ತೊಗೋಬೇಕಂದ್ರೆ ಸೊ ನಾವು ಅಲ್ಲಿಂದನೇ ತೊಗೋಬೇಕು. ಅಲ್ಲಿ ಮುಗಿಸ್ಕೊಂಡು ಆನ್ ದ ವೇ ಫ್ರೂಟ್ಸ್ ಏನಾದ್ರು ತೊಗೊಳ್ಳೋಣ ಅಂತ ಕಾರ್ ನಿಲ್ಸಿದ್ವಿ. ಬೇಡ ನೆಲ್ಲಿಕಾಯಿ, ನಿಂಗೆ ಬೇಕಂದ್ರೆ ತಗೋ, ನಂಗೆ ಸೀತಾಫಲ. ಹಣ್ಣಾಗಿರತ್ತೆ ತಗೋ, ಇದು ಫಸ್ಟ್ 2 ಗುಡ್ಡೆ. ಸೆಕೆಂಡ್ ಒನ್ ತಗೋ. ಅಲ್ಲಿಂದ ನೆಕ್ಸ್ಟು ನಾವು ಬಂದಿದ್ದು ಮಡಿಕೇರಿಗೆ. ಸೊ ಅಲ್ಲಿ ಕುಶಾಲನಗರದಲ್ಲಿ ಟಿಬೇಟಿಯನ್ಸ್ದು ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಸೊ ಅದೊಂದ್ಸಲಿ ನೋಡೋಣ ಅಂತೇಳಿ ಬಂದಿದ್ದೆ. ಆಲ್ರೆಡಿ ನಾನು ಮುಂಚೆನೇ ನೋಡಿದ್ದೆ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಬಂದಿದ್ರಲ್ಲ, ಅವ್ರು ನೋಡಿರಲಿಲ್ಲ. ನಾನು ಇಲ್ಲೇ ಇದ್ದೀನಿ, ನಮ್ಮದೇ ಊರಿದು. ನಾನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಗೊತ್ತೇ. ಹಾಗೆ ಆನ್ ದ ವೇ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೂ ಸಹ ಹೋಗಿದ್ವಿ. ಬಟ್ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಅದಕ್ಕೆ ನಾವು ಜಸ್ಟ್ ಹೊರಗಡೆಯಿಂದಲೇ ನೋಡ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಒಂದು ಗೇಮ್ ಇತ್ತು, ಲೈಕ್ ಸ್ಕ್ಯಾರಿ ಹೌಸು ಮತ್ತು 3D ಏನೋ ಮೂವಿದು, ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿದ್ದಕ್ಕೆ ಅದೊಂದು ಚೆನ್ನಾಗಿ ಅನ್ನಿಸ್ತು. ಬಟ್ ಎಲಿಫೆಂಟ್ ಕ್ಯಾಂಪು ಕ್ಲೋಸ್ ಆಗಿದ್ದು ಸ್ವಲ್ಪ ಬೇಜಾರಾಯಿತು. ಇನ್ನು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ನೋಡ್ಬೋದಿತ್ತು ನಾವು. ಮತ್ತು ಬೋಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೂ ಟೈಮ್ ಆಲ್ರೆಡಿ 4:30ಗೆ ಕ್ಲೋಸ್ ಅಂತ ಹೇಳಿದ್ರು. ನಾವು ಹೋದಾಗ ಒಂದು 5:15 ಏನೋ ಟೈಮ್ ಆಗೋಗಿತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ನಾವು ವಿರಾಜಪೇಟೆಗೆ ಹೋದ್ವಿ. ವಿರಾಜಪೇಟೆಯಲ್ಲಿ ನಾವು ರೂಮ್ ಮಾಡಿದ್ವಿ, ಕೇರಳ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ನಮಗೆ ಅಂದರೆ ಹೋಟೆಲ್ ಹತ್ರ ನಮಗೆ ಊಟ ಸೆಟ್ ಆಗಿಲ್ಲ. ಸೊ ಅದರಿಂದ ನಾವು ಆಚೆ ಔಟ್ಸೈಡ್ ಬಂದು ಊಟನ ಪಾರ್ಸೆಲ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಇವಾಗ ವಿರಾಜಪೇಟೆಯಲ್ಲಿ ಇದ್ದೀವಿ. ವಿರಾಜಪೇಟೆಯಲ್ಲಿ ಬಂದು ರೂಮ್ ಮಾಡ್ಕೊಂಡಿದ್ದೀವಿ. ನಮಗೆ ಊಟ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ, ಫುಡ್ ಸಿಕ್ಕಿಲ್ಲ ರೂಮ್ ಹತ್ರ. ಸೊ ಅದಕ್ಕೆ ಮೇನ್ ರೋಡಿಗೆ ಬಂದು ಊಟ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಮಾರ್ನಿಂಗ್. ಸೊ ರೆಡಿಯಾಗಿ ನಾವು ಒಂದೇ ಸಲ ಟಿಫನ್ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಉಡುಪಿ ಹೋಟೆಲ್ ಇತ್ತು, ಅಲ್ಲಿ ಟಿಫನ್ ಮುಗಿಸ್ಕೊಂಡು ನಾವು ಇವಾಗ ಹೊರಡ್ತಾ ಇದ್ದೀವಿ. ಅದೇ ಕೊಟಿಯೂರು ದೇವಸ್ಥಾನ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ಹೋಗ್ಬೇಕಾದ್ರಂತೂ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಆ ಥರ ವೆದರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೀವು ನೋಡ್ತಾ ಇರ್ಬೋದು. ಸಾಕೇನ್ರೋ. ನಾವು ಕಾರ್ನ 1 ಕಿಲೋಮೀಟರ್ ಹಿಂದೆನೇ ಪಾರ್ಕ್ ಮಾಡಿದ್ವಿ, ಯಾಕಂದರೆ ತುಂಬ ರಶ್ ಇತ್ತು. ಮತ್ತು ಕಾರ್ ಪಾರ್ಕಿಂಗ್ ಸಿಕ್ಕಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಸೊ ನಾವು ಅಲ್ಲೇ ಕಾರ್ನ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಫುಲ್ಲು ಜಾಮ್ ಆಗಿದೆ, ನಡ್ಕೊಂಡು ಹೋಗೋದಕ್ಕೂ ಆಗ್ತಾಯಿಲ್ಲ. ಜೊತೆಗೆ ಸೆಂಟ್ರಲ್ಲಿ ಅಂದರೆ ಒಂದು 5 ಮಿನಿಟ್ಸ್ ಮಳೆ ಬರುತ್ತೆ ಮತ್ತು ಸ್ಟಾಪ್ ಆಗುತ್ತೆ, ಬರುತ್ತೆ ಸ್ಟಾಪ್ ಆಗುತ್ತೆ. ಸೊ ನಾವು ಮಿಸ್ ಮಾಡದೆ ಒಂದು ಅಂಬ್ರೆಲ್ಲ ಮತ್ತು ರೈನ್ ಕೋಟನ್ನು ನೀವು ತೊಗೊಂಡು ಹೋದರೆ ಒಳ್ಳೆಯದು. ಆ್ಯಕ್ಚುಲಿ ಅಲ್ಲೆಲ್ಲ ಮಾರ್ತಾ ಇರ್ತಾರೆ ರೈನ್ ಕೋಟ್ ಎಲ್ಲ. ಸೇಫರ್ ಸೈಡ್ಗೆ ಅಂಬ್ರೆಲ್ಲ ಎಲ್ಲ ತೊಗೊಂಡು ಹೋಗಬೇಕು. ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ತೊಗೊಂಡು ಬಂದಿದ್ರು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಮ್ಮ ಮಿಸ್ಸಸ್ಸು ನನ್ನ ಕೈ ಹಿಡ್ಕೊಂಡು ಬರ್ತಾ ಇದ್ದಾಳೆ ಬೇಬಿ. ನೋಡಿ ಫ್ರೆಂಡ್ಸ್, ಎಡುತ್ತಾಳೆ.
ಹಾಗೆ ಬರ್ತಾ ನನ್ನ ಹಸ್ಬೆಂಡ್ ಸುಮ್ಮನೆ ತಮಾಷೆ ಮಾಡ್ಕೊಂಡು ಬರ್ತಾಯಿದ್ರು. ಸೊ ವಿಡಿಯೋ ಮಾಡಿ ಅಂತ ಹೇಳಿದ್ದೆ, ಅದಕ್ಕೆ ಅವರೇ ವಾಯ್ಸ್ ಓವರ್ ಕೊಟ್ಕೊಂಡು ವಿಡಿಯೋ ಮಾಡ್ತಾಯಿದ್ರು. ನೋಡು ತಿರ್ಗೆ ಸೊ ಆವಾಗಲೇ ಹೇಳಿದ್ನಲ್ಲ, ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ನಾವು 1 ಕಿಲೋಮೀಟರ್ ಹಿಂದೆನೇ ಪಾರ್ಕ್ ಮಾಡಿದ್ವಿ. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಸೆಂಟ್ರಲಿ ಮಳೆ ಬರ್ತಾ ಇತ್ತು, ಅಲ್ಲೆಲ್ಲ ನಿಂತ್ಕೊಂಡು ಹೋಗ್ತಾ ಇದ್ವಿ. ತುಂಬ ಕ್ರೌಡ್ നമ്മുടെ വീടുകളിൽ ഉണ്ടാകുന്ന അല്ലി ആറ്റ ഈച്ച കുഞ്ഞുങ്ങൾ ನಮ್ದು ಮಾಡಿದೆ ಇಷ್ಟೊತ್ತು ಇಲ್ಲ, 2 ಮಿಕ್ಸು ಚೆನ್ನಾಗಿದೆ ಅನ್ಸುತ್ತಲ್ಲ. ಗೇಟ್ ಆದ್ಮೇಲೆ ಮಾಡು ಇಟ್ಟಿದ್ದೆ ಆಮೇಲೆ ನೋಡಿ ಎಷ್ಟು ಜನ ಲೇಡೀಸ್ ಎಲ್ಲ ಮುಳುಗ್ತವ್ರೆ. ಡ್ರೆಸ್ ಚೇಂಜ್ ಎಲ್ಲ ಅಲ್ಲಿ ಇಲ್ವಾ ಎಲ್ಲ ಅಲ್ಲ, ಶೆಡ್ ಒಳಗಡೆ ಮಾಡ್ತೀಯಾ? ಇಲ್ಲಪ್ಪ, ಮುಖ ತೊಳ್ಕೊಳ್ತಾ ನೀರು ಹಾಕೋ. ಮುಖ ತೊಳ್ಕೊ ಹೇಳು ನಮ್ಮ ಕ್ಲಾಸ್ ಬೇಕಾದ್ರೆ ತೊಳ್ಕೊಳ್ಳೋ ನೀರನ್ನು ಮುಖ ತೊಳ್ಕೊ. ಅಲ್ಲಿ ನದಿಲಿ ಸ್ನಾನ ಮಾಡಬೇಕು. ಅದಾದಮೇಲೆ ಅಲ್ಲಿ ಕಲ್ಲನ್ನ ತೊಗೊಂಡು ಈ ಥರ ಉಜ್ಜಿ ಅಲ್ಲಿ ಗಂಧ ಬರುತ್ತೆ, ಸೊ ಆ ಗಂಧನ ಹಣೆಗೆ ಇಟ್ಕೋಬೇಕು. ಅಲ್ಲಿ ಎಲ್ಲರೂ ಮಾಡ್ತಾಯಿದ್ರು. ನಾನು ಅಲ್ಲಿಂದ ಒಂದು ಕಲ್ಲನ್ನ ಮನೆಗೆ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೆ. ಬಟ್ ಅಲ್ಲಿ ಹೇಳಿದ್ರು ಸೆಕ್ಯೂರಿಟಿ, ಇಲ್ಲಿಂದ ತೊಗೊಂಡು ಹೋಗಬಾರ್ದು ನೀವು ಅಂತ ಹೇಳಿ. ಸೊ ನಾನು ಅದನ್ನು ಅಲ್ಲೇ ಬಿಟ್ಟೆ. ಚೆನ್ನಾಗಿತ್ತು ಕಲ್ಲು, ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ಅಲ್ಲಿ ನೆನಪಿಗೋಸ್ಕರ ಅಂತ ಹೇಳಿ. ಸೊ ಅವರು ತೊಗೋಬಾರ್ದು ಅಂತ ಹೇಳಿ 1-2 ಸತಿ ಹೇಳಿದ್ರು. ಇವರೆಲ್ಲ ನನಗೆ ಬೇಡ ಬಿಡು, ಅವ್ರು ಅಷ್ಟು ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಆ ಕಲ್ಲನ್ನ ಅಲ್ಲೇ ಬಿಟ್ಬಿಟ್ಟು ಬಂದೆ. ನಾವು ಅಲ್ಲಿ ನದಿಲಿ ಸ್ನಾನ ಮಾಡಿ ಇನ್ನೇನು ಹೊರಡಬೇಕು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ಅಲ್ಲೇ ನಿಂತ್ಕೊಂಡಿದ್ವಿ. ಅದಾದಮೇಲೆ ನಾವು ಕ್ಯೂ ಅಲ್ಲಿ ಬಂದ್ವಿ. ಇಲ್ಲಿ 2 ಥರ ಕ್ಯೂ ಇದೆ, ಒಂದು ಮೇಲ್ಗಡೆ ಒಂದು ಕೆಳಗಡೆ ಬಂದು ನೀರಲ್ಲಿ ನಡ್ಕೊಂಡು ಹೋಗೋ ಥರ ಇದೆ. ಬಟ್ ಮೇಲ್ಗಡೆ ಬಂದು ನಿಮಗೆ ದೇವ್ರ ದರ್ಶನನ ಹತ್ರದಿಂದ ಮಾಡ್ಬೋದು. ಬಟ್ ನಾವು ಅಲ್ಲಿ ಮಾಡಲಿಲ್ಲ, ನಾವು ಕೆಳಗಡೆ ಮಾಡಿದ್ವಿ. ಅಲ್ಲಿ ಮಾಡೋಕ್ಕೆ ಹೋಗೋದಾದರೆ ಒಂದು 5 to 6 hours ಏನೋ ಆಗ್ತಾಯಿತ್ತು. ಸೊ ನಾವು ಕೆಳಗಡೆ ಲೈನಲ್ಲಿ ಬಂದ್ವಿ. ಒಂದು 45 ಮಿನಿಟ್ಸಿಂದ 30 ಮಿನಿಟ್ಸ್ ಒಳಗಡೆ ನಮಗೆ ದರ್ಶನ ಆಗೋಯಿತು. ಬಟ್ ಡಿಫ್ರೆನ್ಸ್ ಏನಂತ ಅಂದರೆ, ಮೇಲ್ಗಡೆ ಲೈನಲ್ಲಿ ನಿಂತು ಮಾಡಿದ್ರೆ ದೇವ್ರನ್ನ ನೀವು ಹತ್ರದಿಂದ ದರ್ಶನ ಮಾಡ್ಬೋದು. ನಾವು ಕೆಳಗಡೆ ಅದೇ ಕೆಳಗಡೆ ಲೈನ್ ಇತ್ತಲ್ಲ, ಸೊ ಅಲ್ಲಿಂದ ದರ್ಶನ ಮಾಡೋದಾದರೆ ನಿಮಗೆ 40 to 30 ಮೀಟರ್ಸ್ ಡಿಸ್ಟೆನ್ಸಲ್ಲಿ ನಿಮಗೆ ದರ್ಶನ ಸಿಗುತ್ತೆ. ಇಷ್ಟೇ ಡಿಫ್ರೆನ್ಸ್ ಇಲ್ಲಿ. ಈ ದೇವಸ್ಥಾನ ಬಂದು ವರ್ಷದಲ್ಲಿ 1 ತಿಂಗಳಂತೆ ಓಪನ್ ಇರೋದು. ಬಟ್ ಇನ್ನೊಂದು ವಿಷಯ ಏನಂದರೆ, ಫಸ್ಟು 10 ಡೇಸ್ ಮತ್ತು ಲಾಸ್ಟ್ 10 ಡೇಸ್ ಹೆಣ್ಮಕ್ಳನ್ನ ಬಿಡಲ್ವಂತೆ. ಸೆಂಟ್ರಲಿ 10 ಡೇಸ್ ಮಾತ್ರ ಹೆಣ್ಮಕ್ಳಿಗೆ ಅಲೋ ಇರೋದು ಅಂತ ಹೇಳಿದರು. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಬಟ್ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಇದಿಷ್ಟು ಕೊಟ್ಟಿರಪ್ಪ ದೇವಸ್ಥಾನದ ಡೀಟೇಲ್ಸ್. ನನಗೆ ಗೊತ್ತಿರೋಷ್ಟು ನಾನು ಕೊಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.